ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸುವ ದಿಶಾ ಸಭೆ ಶಿವಮೊಗ್ಗದಲ್ಲಿಂದು ಸಂಸದ ಬಿವೈ ರಾಘವೇಂದ್ರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿಬಿಜಿರಾಮ್ಜಿ ಯೋಜನೆಯನ್ನು ಯಥಾವತ್ತಾಗಿ ಅನುಷ್ಠಾನಕ್ಕೆ ತರುವುದು, ಬೆಳೆ ವಿಮೆಯಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರುವ ದೋಷ ಸರಿಪಡಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಂಸದರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ದಿವ್ಯಾಂಗರಿಗೆ 4 ಚಕ್ರಗಳ ವಾಹನಗಳನ್ನು ವಿತರಿಸಲಾಯಿತು. ದೂರದರ್ಶನದೊಂದಿಗೆ ಬಿವೈ ರಾಘವೇಂದ್ರ, ವಿಬಿಜಿರಾಮ್ಜಿ ಯೋಜನೆಯನ್ನು ಯಥಾವತ್ ಜಾರಿಗೆ ತರುವ ಸಂಕಲ್ಪ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಲಾ 20 ಲಕ್ಷ ರೂಪಾಯಿ ಅನುದಾನ ನೀಡಬೇಕು. ಆದರೆ ರಾಜ್ಯ ಸರ್ಕಾರ ತನ್ನ ಪಾಲನ್ನು ಸ್ಥಗಿತಗೊಳಿಸಿದೆ. ಶೀಘ್ರ ತನ್ನ ಪಾಲಿನ ಅನುದಾನ ಬಿಡುಗಡೆ ಮಾಡಬೇಕು ಎಂದರು. ಇಷ್ಟೊಂದು ಪಾಸಿಟಿವ್ಸ್ ಇದೆ, ಅದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನೋದು ಇವತ್ತೊಂದು ನಡವಳಿಕೆಯನ್ನ ರೆಸಲ್ಯೂಷನ್ ಅನ್ನ ಮಾಡಿದ್ವಿ. ಇದು ಒಂದು. ಎರಡನೇದು, ಪ್ರಧಾನಮಂತ್ರಿ ಆದರ್ಶ ಗ್ರಾಮದಲ್ಲಿ 20 ಲಕ್ಷ ಕೇಂದ್ರ, 20 ಲಕ್ಷ ರಾಜ್ಯ ಕೊಡುತ್ತೆ. ರಾಜ್ಯದ ಪಾಲು ನಿಲ್ಲಿಸುವಂತ ಕೆಲಸ ಆಗಿದೆ. ಸೊ ಹಾಗಾಗಿ ರಾಜ್ಯದ್ದು ಕೂಡ ಪಾಲು ಕೊಟ್ರೆ ಇನ್ನೂ ಚೆನ್ನಾಗತ್ತೆ. ಪರಿಜಾತಿ ಪರಿಷತ್ ಪಂಗಡದವರು ವಾಸ ಮಾಡ್ತಿರುವಂತ ಆ ಒಂದು ಭಾಗದಲ್ಲಿ. ಫಲಾನುಭವಿ ಸೈಯದ್ ನೂರುಲ್ಲಾ ಪೋಲಿಯೋ ಕಾರಣದಿಂದ ವಿಶೇಷ ಚೇತನರಾಗಿದ್ದು, ಮನವಿಗೆ ಸ್ಪಂದಿಸಿ 4 ಚಕ್ರದ ವಾಹನ ನೀಡಿರುವುದು ಅನುಕೂಲಕರವಾಗಿದೆ ಎಂದರು. ಹೇಳಿದ ತಕ್ಷಣ ನಾನು ಗಾಡಿ ಬೇಕಂತ ಹೇಳಿದ್ಕೆ ನಮ್ಮ ಬಿವಿ ರಾಘವೇಂದ್ರ ಅವರ MP ಅವರಿಗೆ ಹೇಳ್ಬಿಟ್ಟು ಇವತ್ತು ಅವ್ರ ಕಡೆಯಿಂದ ನನಗೆ ಗಾಡಿ ಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ನನ್ ಅಂಗಡಿ ಇದೆ, ಜಿನ್ಸಿ ಅಂಗಡಿ ಇದೆ. ಅದು ಐಟಮ್ ತಗಕ್ಕೆಲ್ಲ ನನ್ಗೆ ತೊಂದರೆ ಆಗ್ತಾ ಇತ್ತು. ಆಟೋ ಕೊಡ್ತಾ ಬಾಡಿಗೆ ಕೊಡ್ಬೇಕು, ನಮಗೆ ಬಹಳ ಅನುಕೂಲ ಆಯ್ತು. ಸಾಮಾಜಿಕ ಕಾರ್ಯಕರ್ತ ಮೋಹನ್ ರೆಡ್ಡಿ 11 ದಿವ್ಯಾಂಗರಿಗೆ ಸ್ವಾವಲಂಬಿ ಬದುಕು ನಡೆಸಲು 4 ಚಕ್ರಗಳ ವಾಹನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮೂಲಕ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡು ಜೀವನವನ್ನ ಉತ್ತಮಗೊಳಿಸಲಿಕ್ಕೆ ಅವರು ಇವತ್ತು 11 ಜನಕ್ಕೆ ಅಂಗವಿಕಲರಿಗೆ ಈ ಒಂದು 3 ಚಕ್ರದ ಮೊಪೆಡ್ಗಳನ್ನ ವಿತರಿಸಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಅನುದಾನದಲ್ಲಿ ಈ ಒಂದು 3 ಚಕ್ರದ ಮೊಪೆಡ್ಗಳನ್ನ 11 ಜನ ಅಂಗವಿಕಲರಿಗೆ ಇವತ್ತು ಕೊಟ್ಟಿದ್ದಾರೆ.